ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಗಣಿತ ವಿಷಯದಲ್ಲಿ ಮ್ಯಾಥ್ಸ್ ಅಲ್ಲಿ ಘನಾಕೃತಿಗಳು ಸಾಲಿಡ್ ಫಿಗರ್ಸ್ ಆರ್ 3D ಶೇಪ್ಸ್ ಎಂಬ ಒಂದು ಯೂನಿಟ್ ನಲ್ಲಿ ಕಾನ್ಸೆಪ್ಟ್ ಏನು ಎಂದರೆ ಘನಾಕೃತಿಗಳಲ್ಲಿ ಮುಖಗಳು, ಅಂಚುಗಳು ಮತ್ತು ಶೃಂಗಗಳನ್ನು ತಿಳಿಯುವುದು. ಫೇಸಸ್, ಹೆಡ್ಜಸ್ ಅಂಡ್ ವರ್ಟೆಸಸ್ ಇವುಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನ ಈ ತರಗತಿಯಲ್ಲಿ ತಿಳಿಯೋಣ. ವಿದ್ಯಾರ್ಥಿಗಳೇ, ಈ ಘನಾಕೃತಿಗಳ ಬಗ್ಗೆ ತಿಳಿಯುವುದಕ್ಕೆ ಮುನ್ನ ನಾವು ಇಂದಿನ ತರಗತಿಯಲ್ಲಿ ಸಮತಲಾಕೃತಿಗಳನ್ನ ತಿಳಿದುಕೊಂಡಿದ್ದೇವೆ. ಸಮತಲಾಕೃತಿಗಳು ಅಂತಂದ್ರೆ ಕೇವಲ ಎರಡು ಆಯಾಮಗಳನ್ನ ಹೊಂದಿರುವಂತಹ ಆಕೃತಿಗಳನ್ನ ಸಮತಲಾಕೃತಿಗಳು ಎಂದು ಕರೆಯುತ್ತೇವೆ. ಎರಡು ಆಯಾಮಗಳು ಯಾವ್ಯಾವು ಅಂತಂದ್ರೆ ಉದ್ದ ಮತ್ತು ಅಗಲ. ಈ ಬೋರ್ಡ್ನ ಆಕೃತಿಯನ್ನು ನಾವು ಗಮನಿಸಿದಾಗ, ಈ ಬೋರ್ಡ್ನ ಒಂದು ಶೇಪ್ ಅನ್ನು ಗಮನಿಸಿದಾಗ ಇದು ಉದ್ದ ಆಗುತ್ತೆ, ಇದು ಅಗಲ. ಈ ಉದ್ದ ಮತ್ತು ಅಗಲ ಎರಡು ಮೆಜರ್ಮೆಂಟ್ ಅಥವಾ ಎರಡು ಆಯಾಮವನ್ನ ಅಥವಾ ಡೈಮೆನ್ಷನ್ಸ್ ಅನ್ನು ಹೊಂದಿದ್ರೆ ಅದನ್ನು ನಾವು ಸಮತಲಾಕೃತಿಗಳು ಅಂತ ಕರೆದ್ವಿ. ಆದರೆ ಇಂದಿನ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಘನಾಕೃತಿಗಳು ಅಂದ್ರೆ 3D ಶೇಪ್ಸ್, ಮೂರು ಆಯಾಮಗಳನ್ನ ಹೊಂದಿರುವಂತಹ ಆಕೃತಿಗಳ ಬಗ್ಗೆ ತಿಳಿಯೋಣ. ಏನು ಮೂರು ಆಯಾಮಗಳು ಯಾವ್ಯಾವು? ಹಾಗಾದ್ರೆ ಉದ್ದ, ಅಗಲ ಎರಡು ಆಯಾಮಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ ಅಲ್ವಾ. ಇನ್ನೊಂದು ಆಯಾಮ ಯಾವುದು ಅಂತ ಅಂದ್ರೆ ಅದು ಎತ್ತರ. ನೋಡ್ರಿ, ಈ ಒಂದು ಘನಾಕೃತಿಯನ್ನ ತೆಗೆದುಕೊಂಡಿದ್ದೇನೆ. ಇದು ಒಂದು ಘನಾಕೃತಿಯ ವಿಧ. ಈ ಘನಾಕೃತಿಯಲ್ಲಿ ಇದು ಉದ್ದ, ಇದು ಅಗಲ, ಇದು ಎತ್ತರ. ಇವು ಮೂರು ಮೆಜರ್ಮೆಂಟ್ಸ್ ಅಥವಾ ಮೂರು ಡೈಮೆನ್ಷನ್ಸ್, ಮೂರು ಆಯಾಮಗಳು. ಈ ಮೂರು ಆಯಾಮಗಳನ್ನು ಹೊಂದಿದ್ದರೆ ಮಾತ್ರ ನಾವು ಅಂತಹ ಆಕೃತಿಗಳಿಗೆ ನಾವು ಘನಾಕೃತಿಗಳು, 3D ಶೇಪ್ಸ್, ಸಾಲಿಡ್ ಫಿಗರ್ಸ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅರ್ಥ ಆಗ್ತಾ ಇದೆಯಾ? ಮೂರು ಆಯಾಮಗಳನ್ನ ಹೊಂದಿರುವ ಆಕೃತಿಗಳಿಗೆ ನಾವು ಘನಾಕೃತಿಗಳು ಎಂದು ಕರೆಯುತ್ತೇವೆ. ಈಗ ನಾವು ಈ ಎಷ್ಟು ಘನಾಕೃತಿಗಳನ್ನು ನಾವು ಕಾಣಬಹುದು ಎಂಬುದಾಗಿ ನಾನು ಆಲ್ರೆಡಿ ಇಲ್ಲಿ ಈ ಟೇಬಲ್ ಮೇಲೆ ಇಟ್ಟಿದ್ದೇನೆ. ವಿದ್ಯಾರ್ಥಿಗಳೇ, ಇದು ಯಾವುದು ಹೇಳಿ? ಘನ, ಚೌಕಘನ ಅಥವಾ ಘನ. ಇದ್ಯಾವುದು? ಆಯತಘನ. ಇದ್ಯಾವುದು? ಸ್ತಂಭಾಕೃತಿ. ಇದ್ಯಾವುದು? ಇದು 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 ಮತ್ತೊಂದು ಇದ್ಯಾವುದು? ತ್ರಿಭುಜಪಾದ ಗೋಪುರ. ಒಟ್ಟಾರೆಯಾಗಿ ಈ ಒಂದು ಟೇಬಲ್ ಮೇಲೆ 8 ಘನಾಕೃತಿಗಳ ಬಗ್ಗೆ ನಾನು ಇವತ್ತು 8 ಘನಾಕೃತಿಗಳನ್ನ ಈ ಟೇಬಲ್ ಮೇಲೆ ಇಟ್ಟಿದ್ದೇನೆ. ಈ 8 ಘನಾಕೃತಿಗಳ ಬಗ್ಗೆ ನಾವು ಸವಿವರವಾಗಿ ಅಂದ್ರೆ ಈ ಮುಖಗಳು, ಅಂಚುಗಳು, ಶೃಂಗಗಳ ಬಗ್ಗೆ ಸವಿವರವಾದಂತಹ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನಾವೀಗ ಚೌಕಘನ, ಕ್ಯೂಬ್, ಇದನ್ನು ಇಂಗ್ಲಿಷ್ ನಲ್ಲಿ ಕ್ಯೂಬ್ ಅಂತ ಕರೀತೇವೆ. ಈ ಕ್ಯೂಬ್ ಅಥವಾ ಚೌಕಘನ ಅಥವಾ ಘನ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮುಖಗಳೆಷ್ಟು, ಅಂಚುಗಳೆಷ್ಟು ಮತ್ತು ಶೃಂಗಗಳು ಎಷ್ಟು ಎಂಬುದನ್ನ ತಿಳಿಯೋಣ ವಿದ್ಯಾರ್ಥಿಗಳೇ. ಇದರಲ್ಲಿ ಮೊದಲನೇದಾಗಿ ಮುಖಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಇದು ಮರದಿಂದ ಮಾಡಿರ್ತಕ್ಕಂಥ ಒಂದು ಕ್ಯೂಬ್. ಮರದಿಂದ ಮಾಡಿರ್ತಕ್ಕಂಥ ಒಂದು ಕ್ಯೂಬ್ ಇದು ನೋಡ್ರಿ, ಇದು ಡ್ರಾಯಿಂಗ್ ಶೀಟ್ ನಿಂದ ಮಾಡಿರ್ತಕ್ಕಂಥ ಒಂದು ಕ್ಯೂಬ್. ಈ ಒಂದು ಡ್ರಾಯಿಂಗ್ ಶೀಟ್ ನಿಂದ ಮಾಡಿರ್ತಕ್ಕಂಥ ಒಂದು ಕ್ಯೂಬ್ ನಲ್ಲಿ ಎಷ್ಟು ಮುಖಗಳನ್ನ ಇದಾವೆ ಎಂಬುದನ್ನ ನಾವು ಗಮನಿಸೋಣ. ಈಗ ನೋಡ್ರಿ, ಒಂದೊಂದು ಮುಖಕ್ಕೂ ಒಂದೊಂದು ಕಲರ್ಸ್ ಅನ್ನ ನಾವಿಲ್ಲಿ ಪೇಸ್ಟ್ ಮಾಡಿದ್ದೇವೆ, ಹಚ್ಚಿದ್ದೇವೆ. ಒಂದೊಂದು ಮುಖಕ್ಕೂ ಒಂದೊಂದು ಕಲರ್ಸ್ ಅನ್ನ ಕೊಟ್ಟಿದ್ದೇವೆ. ನೋಡಿ, ಮೇಲ್ಭಾಗದ ಮುಖ, ಕೆಳಭಾಗದ ಮುಖ, ಒಟ್ಟು ಎರಡು ಮುಖಗಳು, ಮೇಲೆ ಕೆಳಗೆ, ಮೇಲೆ ಮತ್ತು ಕೆಳಗೆ, ಮೇಲೆ ಕೆಳಗೆ ಆಯ್ತು. ಅದೇ ರೀತಿ ನೆಕ್ಸ್ಟ್ ಎಡಭಾಗದ ಮುಖ ಮತ್ತೆ ಬಲಭಾಗದ ಮುಖ. ಇದು ಬಲಭಾಗ, ಇದು ಎಡಭಾಗ, ಎರಡು ಮುಖಗಳು. ಅದೇ ರೀತಿ ಮುಂದೆ ಒಂದು ಮುಖ, ಸಮತಲ ಮುಖ, ಹಿಂದೆ ಒಂದು ಸಮತಲ ಮುಖ. ಒಂದು ಘನಾಕೃತಿಯಲ್ಲಿ ಇರತಕ್ಕಂತಹ ಸಮತಲ ಮೇಲ್ಮೈಯನ್ನು ನಾವು ಮುಖ ಎಂದು ಕರೆಯುತ್ತೇವೆ. ಒಟ್ಟಾರೆಯಾಗಿ ಈ ಒಂದು ಚೌಕಘನದಲ್ಲಿ 6 ಮುಖಗಳನ್ನು ನಾವು ಕಾಣಬಹುದು. ಎಷ್ಟು ಮುಖಗಳನ್ನು ಕಾಣಬಹುದು? 6 ಮುಖಗಳನ್ನು ನಾವು ಕಾಣಬಹುದು ವಿದ್ಯಾರ್ಥಿಗಳೇ. ಈಗ ಮುಖಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ಘನಾಕೃತಿಯಲ್ಲಿ, ಈ ಚೌಕಘನದಲ್ಲಿ ಅಥವಾ ಘನದಲ್ಲಿ ನಾವು ಈ ಕ್ಯೂಬ್ ನಲ್ಲಿ ಅಂಚುಗಳನ್ನ ತಿಳಿಯೋಣ. ಯಾವುದನ್ನ ತಿಳಿಯೋಣ? ಅಂಚುಗಳನ್ನ ತಿಳಿಯೋಣ ವಿದ್ಯಾರ್ಥಿಗಳೇ. ಏನು ಅಂಚುಗಳು ಎಂದರೇನು ಎಂಬುದನ್ನ ಮೊದಲಿಗೆ ಡೆಫಿನೇಷನ್ ಅಥವಾ ವ್ಯಾಖ್ಯೆಯನ್ನು ತಿಳ್ಕೋಬೇಕು ನಾವು. ಅಂಚುಗಳು ಅಂತ ಅಂದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಎರಡು ಮುಖಗಳಿರ್ತಾವಲ್ಲ, ಈ ಎರಡು ಮುಖಗಳನ್ನ ಜೋಡಿಸಿರುವಂತಹ ರೇಖಾಖಂಡಕ್ಕೆ ನಾವು ಅಂಚು ಎಂದು ಕರೆಯುತ್ತೇವೆ, ಎಡ್ಜ್ ಅಂತ ಕರೀತೇವೆ.
ಎರಡು ಮುಖವನ್ನ ಟೂ ಫೇಸಸ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಇದನ್ನು ಕಂಬೈಂಡ್ ಮಾಡಿದೆ. ಟೂ ಫೇಸಸ್ ಅನ್ನ ಕಂಬೈಂಡ್ ಮಾಡಿರ್ತಕ್ಕಂತಹ ಒಂದು ರೇಖಾಖಂಡಕ್ಕೆ ನಾವು ಅಂಚು ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಇದರಲ್ಲಿ ಎಷ್ಟು ಅಂಚುಗಳಿದಾವೆ ನೋಡೋಣ. ಇಲ್ಲೂ ಕೂಡ ನಾವು ಮೇಲ್ಭಾಗದ ಅಂಚುಗಳು, ಕೆಳಭಾಗದ ಅಂಚುಗಳು ಮತ್ತು ಕಂಬ ಸಾಲಿನ ಅಂಚುಗಳು ಎಂಬುದಾಗಿ ವರ್ಗೀಕರಣ ಮಾಡಿಕೊಂಡು ನಾವು ಕೌಂಟ್ ಅನ್ನ ಮಾಡಬೇಕು ವಿದ್ಯಾರ್ಥಿಗಳೇ. ನೋಡ್ರಿ, ಮೊದಲಿಗೆ ಮೇಲ್ಭಾಗದ ಅಂಚುಗಳು 1 ಅಂಚು, 2 ಅಂಚು, 3 ಅಂಚು, 4 ಅಂಚು, ಒಟ್ಟು 4 ಅಂಚುಗಳನ್ನು ನಾವು ಕಾಣಬಹುದು. ಅದೇ ರೀತಿ ಕೆಳಭಾಗದಲ್ಲಿ ನಾವು ಎಷ್ಟು ಅಂಚುಗಳನ್ನು ನೋಡಬಹುದು ನೋಡ್ರಿ, 1 ಅಂಚು, 2 ಅಂಚು, 3 ಅಂಚು, 4 ಅಂಚು, ಒಟ್ಟು ಕೆಳಭಾಗದಲ್ಲಿ 4 ಅಂಚುಗಳು, ಮೇಲ್ಭಾಗದಲ್ಲಿ 4 ಅಂಚುಗಳು, 4 4 8 ಅಂಚುಗಳು. ಇನ್ನ ಕಂಬ ಸಾಲಿನ ಅಂಚುಗಳು 1 ಅಂಚು, 2 ಅಂಚು, 3 ಅಂಚು, 4 ಅಂಚು, 4 ಎಡ್ಜಸ್. ಓಕೆ, ಈ ರೀತಿ 3 ರೀತಿಯಲ್ಲಿ ವರ್ಗೀಕರಣ ಮಾಡಿಕೊಂಡು ನಾವು ಅಂಚುಗಳನ್ನ ಕೌಂಟ್ ಮಾಡಿದ್ವಿ. ಒಟ್ಟಾರೆಯಾಗಿ 12 ಎಡ್ಜಸ್ ಅನ್ನ ನಾವು ಕಾಣಬಹುದು. ಇಟ್ ಹ್ಯಾಸ್ 12 ಎಡ್ಜಸ್. ಈ ಒಂದು ಘನಾಕೃತಿಯು 12 ಅಂಚುಗಳನ್ನ ಹೊಂದಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮುಂದಿನದಾಗಿ ಶೃಂಗಗಳನ್ನ ನೋಡೋಣ. ಈ ಒಂದು ಘನಾಕೃತಿಯಲ್ಲಿ ಈ ಕ್ಯೂಬ್ ನಲ್ಲಿ ಎಷ್ಟು ಶೃಂಗಗಳಿದ್ದಾವೆ? ಶೃಂಗ ಎಂದರೇನು? ಮೊದಲನೇದಾಗಿ ಶೃಂಗ ಎಂದರೇನು ಎಂಬುದನ್ನು, ವರ್ಟೆಕ್ಸ್ ಅಂತ ಅಂದ್ರೆ ಏನು ಎಂಬ ಒಂದು ಡೆಫಿನೇಷನ್ ಅನ್ನ ತಿಳ್ಕೋಬೇಕು. ಸಿಂಪಲ್. ಘನಾಕೃತಿಯಲ್ಲಿ ವರ್ಟೆಕ್ಸ್ ಅಂತ ಅಂತಂದ್ರೆ ಎಂದರೆ 2 ಅಂಚುಗಳು. ನೋಡ್ರಿ, ಇದು ಒಂದು ಅಂಚು ವಿದ್ಯಾರ್ಥಿಗಳೇ, ಇದು ಒಂದು ಅಂಚು. 2 ಅಂಚುಗಳು ಅಥವಾ 2ಕ್ಕಿಂತ ಹೆಚ್ಚು ಅಂಚುಗಳು, 2ಕ್ಕಿಂತ ಹೆಚ್ಚು ಅಂಚುಗಳು ಅಥವಾ 2 ಅಥವಾ 3 ಅಂಚುಗಳು ಒಂದು ಬಿಂದುವಿನಲ್ಲಿ ಬಂಧಿಸಲ್ಪಟ್ಟಿದ್ದರೆ ಅದನ್ನು ನಾವು ಶೃಂಗ ಬಿಂದು ಎಂದು ಕರೆಯುತ್ತೇವೆ. ಒಂದು ಬಿಂದುವಿನಲ್ಲಿ ಬಂಧಿಸಲ್ಪಟ್ಟಿದ್ದರೆ ಅದನ್ನು ನಾವು ಶೃಂಗ ಬಿಂದು ಎಂದು ಕರೆಯುತ್ತೇವೆ. 2 ಅಥವಾ 2ಕ್ಕಿಂತ ಹೆಚ್ಚು ಅಂಚುಗಳು ಒಂದು ಬಿಂದುವಿನಲ್ಲಿ ಬಂಧಿಸಲ್ಪಟ್ಟಿದ್ದರೆ ಆ ಬಿಂದುವನ್ನು ನಾವೇನಂತ ಕರಿತೇವೆ? ಶೃಂಗ ಬಿಂದು ಎಂದು ಕರೆಯುತ್ತೇವೆ. ಈಗ ಈ ಒಂದು ಘನಾಕೃತಿಯಲ್ಲಿರ್ತಕ್ಕಂಥ ಶೃಂಗ ಬಿಂದುಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಮೇಲ್ಭಾಗದಲ್ಲಿ 1 ಬಿಂದು ಶೃಂಗ ಬಿಂದು, 2, 3, 4. ಈ ಮೇಲ್ಭಾಗದಲ್ಲಿ 4 ಶೃಂಗ ಬಿಂದುಗಳನ್ನು ನಾವು ಕಾಣಬಹುದು. ಅದೇ ರೀತಿ ಕೆಳಭಾಗದಲ್ಲಿ ನಾವು 1, 2, 3, 4 ಶೃಂಗ ಬಿಂದುಗಳನ್ನ ನಾವು ಕಾಣಬಹುದು. 4 ಒಟ್ಟಾರೆಯಾಗಿ 8 ಶೃಂಗ ಬಿಂದುಗಳನ್ನು ನಾವಿಲ್ಲಿ ಕಾಣಬಹುದು. ಘನ ಎಂಬ ಒಂದು ಘನಾಕೃತಿಯಲ್ಲಿ 8 ಶೃಂಗ ಬಿಂದುಗಳನ್ನು ನಾವು ಕಾಣಬಹುದು ವಿದ್ಯಾರ್ಥಿಗಳೇ. ಇಷ್ಟು ಮಾಹಿತಿ ಘನ ಎಂಬ ಒಂದು ಘನಾಕೃತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಎರಡನೇದಾಗಿ ಆಯತಘನ ವಿದ್ಯಾರ್ಥಿಗಳೇ. ಈ ಒಂದು ಆಯತಘನದಲ್ಲಿ ನೋಡ್ರಿ, ಇದು ಮರದಿಂದ ಮಾಡಿರ್ತಕ್ಕಂತಹ ಒಂದು ಆಯತಘನ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಈ ಒಂದು ಆಯತಘನ ಒಂದು ಬಾಕ್ಸ್ ಅನ್ನು ಉಪಯೋಗಿಸಿಕೊಂಡು, ಆ ಬಾಕ್ಸ್ಗೆ ಕಲರ್ ಶೀಟ್ ಅನ್ನು ಉಪಯೋಗಿಸಿಕೊಂಡು ನಾವು ಒಂದು ಆಯತಘನವನ್ನು ತಯಾರಿಸಿದ್ದೇವೆ. ಈ ಒಂದು ಆಯತಘನದಲ್ಲಿ ಇರತಕ್ಕಂತಹ ಅಂಚುಗಳು, ಮುಖಗಳು ಮತ್ತು ಶೃಂಗಗಳ ಬಗ್ಗೆ ಈಗ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಒಂದೊಂದು ಮುಖಕ್ಕೂ ಒಂದೊಂದು ಬಣ್ಣವನ್ನು ನಾವು ಇಲ್ಲಿ ಪೇಸ್ಟ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ, ಅಲ್ವಾ? ಮೇಲೆ ಕೆಳಗೆ 2 ಮುಖಗಳು, ಎಡಬಲ 2 ಮುಖಗಳು ಮತ್ತು ಮುಂದೆ ಹಿಂದೆ 2 ಮುಖಗಳು, 3 ಜೋಡಿ ಮುಖಗಳನ್ನು ನಾವು ನೋಡಿದ್ವಿ. ಒಟ್ಟಾರೆ 6 ಮುಖಗಳನ್ನು ನಾವಿಲ್ಲಿ ಕಾಣಬಹುದು. ಈ ಒಂದು ಆಯತಘನದಲ್ಲಿ 6 ಮುಖಗಳನ್ನ ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅಂಚುಗಳು, ಈಗಾಗಲೇ ನಾನು ಡೆಫಿನೇಷನ್ ಅನ್ನ ಹೇಳಿದ್ದೇನೆ. ಅಂಚುಗಳು ಎಂದರೇನು ಅಂತ. 2 ಮುಖಗಳನ್ನ ಜೋಡಿಸಿರ್ತಕ್ಕಂತಹ ರೇಖಾಖಂಡಕ್ಕೆ ಅಂಚು ಎಂದು ಕರೆಯುತ್ತೇವೆ. ಎಷ್ಟು ಅಂಚುಗಳನ್ನು ನೋಡೋಣ. ಇಲ್ಲಿ ಕೂಡ ಮೇಲ್ಭಾಗದ ಅಂಚುಗಳನ್ನು ಮೊದಲು ನೋಡೋಣ. 1, 2, 3, 4 ಇವು ಮೇಲ್ಭಾಗದ 4 ಅಂಚುಗಳು. ಅದೇ ರೀತಿ ಕೆಳಭಾಗದ 4 ಅಂಚುಗಳನ್ನು ನೋಡಿ. 1, 2, 3 ಮತ್ತು ಇದು 4. ಕೆಳಭಾಗದಲ್ಲಿ 4 ಅಂಚುಗಳು, ಮೇಲ್ಭಾಗದಲ್ಲಿ 4 ಅಂಚುಗಳು. ಇನ್ನು ಕಂಬ ಸಾಲಿನ ಅಂಚುಗಳು 1, 2, 1, 2. 4ರಂತೆ 3 ಗುಂಪುಗಳಲ್ಲಿ ನಾವು ಅಂಚುಗಳನ್ನ ಕೌಂಟ್ ಮಾಡಿದ್ದೀವಿ. 4, 4, 4 ಒಟ್ಟು 12 ಅಂಚುಗಳನ್ನು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಎಷ್ಟು ಅಂಚುಗಳನ್ನ ಕಾಣಬಹುದು? 12 ಅಂಚುಗಳನ್ನ ಆಯತಘನದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಶೃಂಗಗಳನ್ನ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಶೃಂಗ ಎಂದರೇನು ಎಂಬ ಒಂದು ವ್ಯಾಖ್ಯಾನ ತಿಳಿಸಿದ್ದೇನೆ ನಿಮಗೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಶೃಂಗ ಬಿಂದುಗಳನ್ನು ನೋಡಿ. 1, 2, 1, 2, 3, 4. ಮೇಲ್ಭಾಗದಲ್ಲಿ 4 ಶೃಂಗ ಬಿಂದುಗಳು. ಅದೇ ರೀತಿ ಕೆಳಭಾಗದಲ್ಲಿ 1, 2, 3, 4. ಓಕೆ.
ಕೆಳಭಾಗದಲ್ಲಿ 1 2 3 4 ಒಟ್ಟು 4 ಮೇಲ್ಭಾಗದಲ್ಲಿ 4 ಶೃಂಗಬಿಂದುಗಳು, ಕೆಳಭಾಗದಲ್ಲಿ ಒಟ್ಟು 4 ಶೃಂಗಬಿಂದುಗಳು ಇದಾವೆ. 4 4 ಒಟ್ಟು 8 ಶೃಂಗಬಿಂದುಗಳನ್ನು ನಾವಿಲ್ಲಿ ಕಾಣಬಹುದು. ಎಷ್ಟು ಶೃಂಗಬಿಂದುಗಳನ್ನು ಕಾಣಬಹುದು? 8 ಶೃಂಗಬಿಂದುಗಳನ್ನು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಒಟ್ಟಾರೆ ಈ ಒಂದು ಘನ, ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಇವೆರಡರಲ್ಲೂ ಸೇಮ್ ಮುಖಗಳು, ಸೇಮ್ ಅಂಚುಗಳು ಮತ್ತು ಸೇಮ್ ಶೃಂಗಗಳನ್ನು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಈಗ ಮುಂದಿನದಾಗಿ ವಿದ್ಯಾರ್ಥಿಗಳೇ ನಾವೀಗ ಸಿಲಿಂಡರ್ ಅನ್ನ ಬಗ್ಗೆ, ಸ್ತಂಭಾಕೃತಿ. ಮುಂದಿನ ಒಂದು ಘನಾಕೃತಿ ಯಾವುದು ಅಂತ ಅಂದ್ರೆ ಸ್ತಂಭಾಕೃತಿ. ನೋಡ್ರಿ, ಮರದಿಂದ ಮಾಡಿರ್ತಕ್ಕಂತ ಒಂದು ಸ್ತಂಭಾಕೃತಿ ವಿದ್ಯಾರ್ಥಿಗಳೇ. ಈ ಮರದಿಂದ ಇದು ನೆಕ್ಸ್ಟ್ ನೋಡ್ರಿ, ಇದು ಒಂದು ಬಾಟಲ್, ಒಂದು ಪ್ಲಾಸ್ಟಿಕ್ ಬಾಟಲ್ ಮತ್ತು ಡ್ರಾಯಿಂಗ್ ಶೀಟ್ಸ್ ಮತ್ತೆ ಕಲರ್ ಶೀಟ್ ಗಳನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಒಂದು ಸ್ತಂಭಾಕೃತಿ ವಿದ್ಯಾರ್ಥಿಗಳೇ. ಈ ಒಂದು ಸ್ತಂಭಾಕೃತಿಯಲ್ಲಿ ನೋಡಿ ಎಷ್ಟು ಮುಖಗಳನ್ನು ನೋಡಬಹುದು ನಾವು. ಸಮತಲ ಮೇಲ್ಮೈ ಇರ್ತಕ್ಕಂಥದ್ದು ಎರಡಿದೆ, 1 2 2 ಸಮತಲ ಮೇಲ್ಮೈಗಳು ಅಂದ್ರೆ 2 ಮುಖಗಳು, ಸಮತಲವಾಗಿರ್ತಕ್ಕಂಥ 2 ಮುಖವನ್ನು ಹೊಂದಿವೆ. ಮತ್ತೆ ವೃತ್ತೀಯ ಮುಖ, ಕರ್ವ್ಡ್ ಫೇಸಸ್, ಕರ್ವ್ ಇರ್ತಕ್ಕಂಥದ್ದು 1 ಮುಖ ಇದೆ. ಒಟ್ಟು ಸಿಲಿಂಡರ್ ನಲ್ಲಿ ಅಥವಾ ಸ್ತಂಭಾಕೃತಿಯಲ್ಲಿ ನಾವು 3 ಮುಖಗಳನ್ನ ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಸ್ತಂಭಾಕೃತಿಯಲ್ಲಿ ಅಂಚುಗಳು ಎಷ್ಟಿದಾವೆ ನೋಡೋಣ. ನೋಡಿ, ಈ ಸಮತಲ ಮುಖ ಮತ್ತೆ ಈ ಕರುಳು ವೃತ್ತೀಯ ಮುಖ, ವಕ್ರವಾಗಿರ್ತಕ್ಕಂತಹ ಮುಖ, ಇವೆರಡನ್ನು ಜೋಡಣೆಗೊಂಡಿರ್ತಕ್ಕಂತಹ ಒಂದು ವಕ್ರೀಯವಾದ ಒಂದು ಅಂಚನ್ನು ನೋಡ್ತೇವೆ ನಾವಿಲ್ಲಿ. ಒಂದು ವಕ್ರೀಯ ಅಂಚು, ಕೆಳಭಾಗದಲ್ಲಿ ಕೂಡ ಒಂದು ವಕ್ರೀಯ ಅಂಚು, ವೃತ್ತೀಯ ಅಂಚು, 2 ಅಂಚುಗಳನ್ನು ನಾವಿಲ್ಲಿ ಕಾಣಬಹುದು. ಸ್ತಂಭಾಕೃತಿಯಲ್ಲಿ 2 ಅಂಚುಗಳನ್ನ ಕಾಣಬಹುದು. ಇನ್ನು ಈ ಸ್ತಂಭಾಕೃತಿಯಲ್ಲಿ ಶೃಂಗಬಿಂದುಗಳನ್ನ ಕಾಣ್ಲಿಕ್ಕೆ ಸಾಧ್ಯನಾ? ಸ್ತಂಭಾಕೃತಿಯಲ್ಲಿ ಶೃಂಗಬಿಂದುಗಳನ್ನ ಕಾಣ್ಲಿಕ್ಕೆ ಸಾಧ್ಯನಾ? ಇಲ್ಲ. ಏಕೆ ಅಂತಂದ್ರೆ ಇಲ್ಲಿ 2 ಅಥವಾ 2ಕ್ಕಿಂತ ಅಂಚುಗಳನ್ನ, 2ಕ್ಕಿಂತ ಹೆಚ್ಚು ಅಂಚುಗಳನ್ನ ಬಂಧಿಸಿರ್ತಕ್ಕಂತಹ ಶೃಂಗಬಿಂದು ಇಲ್ಲಿ ಈ ಒಂದು ಆಕೃತಿಯಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಅಂಚುಗಳನ್ನ ಜೋಡಣೆಗೊಂಡಿರ್ತಕ್ಕಂಥ ಯಾವುದೇ ರೀತಿ ಶೃಂಗಬಿಂದುವನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮೂರನೇದಾಗಿ ಏನಿದು? ಕೋನ್, ಶಂಕು ಎಂದು ಕರೆಯುತ್ತೇವೆ ಅಲ್ವಾ? ಈಗ ಇದು 4ನೇದಾಗಿ ನಾವು ಈಗ ಶಂಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಈ ಶಂಕುವಿನಲ್ಲಿ ಎಷ್ಟು ಮುಖಗಳನ್ನ ಕಾಣಬಹುದು? ಶಂಕುವಿನಲ್ಲಿ 2. ವೆರಿ ಗುಡ್. ಒಂದು ಸಮತಲವಾಗಿರ್ತಕ್ಕಂತಹ ಒಂದು ಮೇಲ್ಮೈಯನ್ನು ಹೊಂದಿರತಕ್ಕಂಥದ್ದು, ಹೌದಲ್ವಾ? ಸಮತಲ ಮೇಲ್ಮೈ ಇರ್ತಕ್ಕಂಥದ್ದನ್ನ ಮುಖ ಅಂತ ಕರಿತೇವೆ. ಒಂದು ಸಮತಲ ಮೇಲ್ಮೈ, ಇನ್ನೊಂದು ವಕ್ರೀಯ ಮೇಲ್ಮೈ ಅಥವಾ ವೃತ್ತೀಯ ಮೇಲ್ಮೈ. ಒಂದು ವೃತ್ತಾಕಾರದಲ್ಲಿ ಇರ್ತಕ್ಕಂತಹ ಮೇಲ್ಮೈಯನ್ನು ಹೊಂದಿದೆ, ಮತ್ತೊಂದು ಸಮತಲ ಮೇಲ್ಮೈಯನ್ನು ಹೊಂದಿದೆ. ಒಟ್ಟು ಇಲ್ಲಿ 2 ಮುಖಗಳನ್ನ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಶಂಕುವಿನಲ್ಲಿ ನಾವು 2 ಮುಖಗಳನ್ನ ಕಾಣಬಹುದು. ಅದೇ ರೀತಿ ವಿದ್ಯಾರ್ಥಿಗಳೇ ಇಲ್ಲಿ ಅಂಚುಗಳನ್ನ ಎಷ್ಟಿದೆ ಅಂತ ನೋಡಬಹುದು ಅಲ್ವಾ? ಒಂದು ವಕ್ರವಾದಂತಹ ಒಂದು ಮುಖ ಇದೆ, ಇನ್ನೊಂದು ಸಮತಲ ಮೇಲ್ಮೈ ಇರ್ತಕ್ಕಂತಹ ಮುಖ. ಇವೆರಡು ಮುಖವನ್ನ ಜೋಡಿಸಿರ್ತಕ್ಕಂತಹ ಒಂದು ವಕ್ರೀಯವಾದಂತಹ ಒಂದು ಅಂಚನ್ನು ನಾವಿಲ್ಲಿ ಕಾಣಬಹುದು. ವೃತ್ತೀಯವಾದ ಕರುಳು ಎಡ್ಜನ್ನ ನಾವಿಲ್ಲಿ ಒಂದು ಎಡ್ಜನ್ನ ನಾವು ಕಾಣಬಹುದು. ಇನ್ನು ಇಲ್ಲಿ ಶೃಂಗಬಿಂದು ಇದೆಯಾ? ಎಷ್ಟು ಶೃಂಗಬಿಂದುವನ್ನು ಹೊಂದಿದೆ? ಕೇವಲ ಒಂದೇ ಒಂದು ಶೃಂಗಬಿಂದುವನ್ನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಗೋಳ. ನೆಕ್ಸ್ಟ್ ಯಾವುದು? ಗೋಳ. ನೋಡ್ರಿ, ಗೋಳ ಇದು ಎಷ್ಟು ಮುಖವನ್ನು ಹೊಂದಿದೆ? ಗೋಳ ಎಂತಹ ಮುಖ? ಅದು ವಕ್ರೀಯವಾಗಿರ್ತಕ್ಕಂಥ ಮುಖ, ಕರುಳು ಫೇಸ್, ವಕ್ರೀಯವಾಗಿರ್ತಕ್ಕಂತಹ ಅಥವಾ ವೃತ್ತೀಯ ಮುಖವನ್ನ, ಒಂದೇ ಒಂದು ಮುಖವನ್ನ ಹೊಂದಿದೆ. ಇದರಲ್ಲಿ ಅಂಚುಗಳನ್ನು ನೋಡ್ಲಿಕ್ಕೆ ಸಾಧ್ಯನಾ? ಅದೇ ರೀತಿ ಇದರಲ್ಲಿ ಶೃಂಗಗಳನ್ನು ನೋಡ್ಲಿಕ್ಕೆ ಸಾಧ್ಯನಾ? ಯಾವುದೇ ರೀತಿ ಶೃಂಗಗಳನ್ನ ಮತ್ತು ಅಂಚುಗಳನ್ನ ಹೊಂದಿಲ್ಲ. ನೆಕ್ಸ್ಟ್ ಮಕ್ಕಳೇ ತ್ರಿಭುಜ ಪಾದ ಪಟ್ಟಕವನ್ನು ನೋಡೋಣ ನಾವೀಗ. ತ್ರಿಭುಜ ಪಾದ ಪಟ್ಟಕ ನೋಡಿ, ಈ ಒಂದು ತ್ರಿಭುಜ ಪಾದ ಪಟ್ಟಕವು ಇಲ್ಲಿರ್ತಕ್ಕಂಥದ್ದು, ಇದು ಮರದಿಂದ ಮಾಡಿರ್ತಕ್ಕಂಥ ಒಂದು ತ್ರಿಭುಜ ಪಾದ ಪಟ್ಟಕ. ಇದು ಡ್ರಾಯಿಂಗ್ ಶೀಟು ಮತ್ತು ಕಲರ್ ಶೀಟ್ಸ್, ಕಲರ್ ಪೇಪರ್ ಶೀಟ್ಸ್ ಗಳಿಂದ ಮಾಡಿರ್ತಕ್ಕಂತಹ ಒಂದು ತ್ರಿಭುಜ ಪಾದ ಪಟ್ಟಕ. ಇದರಲ್ಲಿ ಎಷ್ಟು ಮುಖಗಳಿದಾವೆ ಎಂಬುದನ್ನು ನೋಡೋಣ. ನೋಡ್ರಿ, ಒಂದೊಂದು ಮುಖವು ಒಂದೊಂದು ಬಣ್ಣವನ್ನು ಹೊಂದಿದೆ. ಒಟ್ಟು ಮುಖಗಳು ನೋಡ್ರಿ, ಮೇಲ್ಭಾಗದ ಒಂದು ಮುಖ, ಕೆಳಭಾಗದ ಒಂದು ಮುಖ, ಒಂದು 2 ಮುಖಗಳು. ಇನ್ನು ಅಕ್ಕಪಕ್ಕದ ಮುಖಗಳು, ಇದು ಒಂದು ಮುಖ, ಇದು ಒಂದು ಮುಖ, ಇದು ಒಂದು ಮುಖ, 3 ಮುಖ, 3 2 5 ಮುಖಗಳು. ಒಟ್ಟಾರೆಯಾಗಿ ಎಷ್ಟು ಮುಖಗಳನ್ನು ಹೊಂದಿದೆ? 5 ಮುಖಗಳನ್ನು ನಾವಿಲ್ಲಿ
ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ನೆಕ್ಸ್ಟ್ ಅಂಚುಗಳು ನೋಡ್ರಿ, ಇಲ್ಲೂ ಕೂಡ ಮೇಲ್ಭಾಗದ ಅಂಚುಗಳು, ಒಂದು ಅಂಚು, ಎರಡು ಅಂಚು, ಮೂರು ಅಂಚು, ಇನ್ನು ಕೆಳಭಾಗದಲ್ಲಿ 1 2 3 6 ಅಂಚುಗಳು, ಇನ್ನು ಕಂಬ ಸಾಲಿನ ಅಂಚುಗಳು 1 1 1 3. ಒಟ್ಟಾರೆ 3 ರೀತಿಯಲ್ಲಿ 3 ಅಂದ್ರೆ 9 ಅಂಚುಗಳನ್ನ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಶೃಂಗ ಬಿಂದುಗಳನ್ನ ನೋಡೋಣ. ಈಗ ಶೃಂಗ ಬಿಂದುಗಳು, ಈಗಾಗಲೇ ನಾನು ಶೃಂಗ ಎಂದರೇನು ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಶೃಂಗ ಮೇಲ್ಭಾಗದಲ್ಲಿರ್ತಕ್ಕಂಥ ಶೃಂಗಗಳು ನೋಡ್ರಿ, 1 2 3 ಶೃಂಗಗಳು, ಇನ್ನು ಕೆಳಭಾಗದಲ್ಲಿ 1 2 3 6 ಶೃಂಗಗಳನ್ನು ನಾವಿಲ್ಲಿ ಕಾಣಬಹುದು. ಎಷ್ಟು ಶೃಂಗಗಳನ್ನ ಕಾಣಬಹುದು? 6 ಕಾಣಬಹುದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ವರ್ಗಪಾದ ಗೋಪುರ. ನೆಕ್ಸ್ಟ್ ಯಾವುದು? ವರ್ಗಪಾದ ಗೋಪುರವನ್ನು ನಾವು ಪಿರಮಿಡ್ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ ಸ್ಕ್ವಯರ್ ಪಿರಮಿಡ್ ಅಂತ ಕರಿತೇವೆ. 7ನೇದು ವರ್ಗಪಾದ ಗೋಪುರ. ಇದರಲ್ಲಿ ಮುಖಗಳು ನೋಡ್ರಿ, ಒಂದೊಂದು ಮುಖನೂ ಒಂದೊಂದು ಬಣ್ಣವನ್ನು ಹೊಂದಿದೆ. ಇದನ್ನು ಕೂಡ ಡ್ರಾಯಿಂಗ್ ಶೀಟ್ ನಿಂದ ಮಾಡಿರ್ತಕ್ಕಂತಹ ಒಂದು ವರ್ಗಪಾದ ಗೋಪುರ. ಪಾದ ವರ್ಗವಾಗಿದೆ ಅಲ್ವಾ? ಪಾದ ವರ್ಗವಾಗಿರೋದ್ರಿಂದ ಇದಕ್ಕೆ ನಾವು ವರ್ಗಪಾದ ಗೋಪುರ ಅಂತ ಕರಿತೇವೆ. ಇದರಲ್ಲಿ ಎಷ್ಟು ಮುಖಗಳನ್ನು ಹೊಂದಿವೆ ಅಂತ ಅಂದ್ರೆ ನೋಡ್ರಿ, ತಳಭಾಗದಲ್ಲಿ ಕೆಳಗಡೆ ಒಂದು ಮುಖ, ಇನ್ನ ಮುಂದೆ ಹಿಂದೆ ಎಡ ಬಲ ಒಟ್ಟು 4 ಮುಖಗಳು, ಕೆಳಭಾಗದಲ್ಲಿ 1 5, ಒಟ್ಟು 5 ಮುಖಗಳನ್ನು ನಾವಿಲ್ಲಿ ಕಾಣಬಹುದು. ಎಷ್ಟು ಮುಖಗಳನ್ನ ಕಾಣಬಹುದು? 5 ಮುಖಗಳನ್ನ ಕಾಣಬಹುದು ವಿದ್ಯಾರ್ಥಿಗಳೇ. ಅಂಚುಗಳು, ಈಗ ಅಂಚುಗಳು, ಕೆಳಭಾಗದಲ್ಲಿ ಅಂಚುಗಳನ್ನು ನೋಡೋಣ. ಕೆಳಭಾಗದಲ್ಲಿ 1 2 3 4 ಅಂಚುಗಳು ಕೆಳಭಾಗದಲ್ಲಿ, ಇನ್ನು ಕಂಬ ಸಾಲಿನಲ್ಲಿ 1 2 3 4 ಮೇಲ್ಭಾಗ ಕಂಬ ಸಾಲಿನಲ್ಲಿ 4 ಅಂಚುಗಳು, ಕೆಳಭಾಗದಲ್ಲಿ ಒಟ್ಟು 4 ಅಂಚುಗಳು, ಒಟ್ಟಾರೆ 8 ಅಂಚುಗಳನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಶೃಂಗ ಬಿಂದುಗಳನ್ನು ನೋಡೋಣ ನಾವು ವಿದ್ಯಾರ್ಥಿಗಳೀಗ. ಶೃಂಗ ಬಿಂದುಗಳು ನೋಡಿ, ಶೃಂಗ ಬಿಂದುಗಳು ಎಷ್ಟಿದೆ? 1 1 2 3 4 ಮತ್ತೆ ಮೇಲ್ಗಡೆ 1 5 ಶೃಂಗ ಬಿಂದುಗಳನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ತ್ರಿಭುಜಪಾದ ಗೋಪುರ. ನೆಕ್ಸ್ಟ್ ಯಾವುದು? ತ್ರಿಭುಜಪಾದ ಗೋಪುರ. ಕೊನೆಯದಾಗಿ ತ್ರಿಭುಜಪಾದ ಗೋಪುರವನ್ನು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ಪಾದವು ತ್ರಿಭುಜಾಕಾರದಲ್ಲಿ ಇರೋದ್ರಿಂದ ಇದನ್ನ ತ್ರಿಭುಜಪಾದ ಗೋಪುರ ಅಂತ ಕರೀತೇವೆ. ಇದರಲ್ಲಿ ಎಷ್ಟು ಮುಖಗಳಿದೆ? ತ್ರಿಭುಜದ ಪಾದ ಒಂದಿದೆ, ಕೆಳಭಾಗದಲ್ಲಿ 1 ತ್ರಿಭುಜ ಒಂದಿದೆ, 1 ಫೇಸು, ಮತ್ತೆ 1 2 3 ಫೇಸು. ಕಂಬ ಸಾಲಿನಲ್ಲಿ 3 ತ್ರಿಭುಜಗಳನ್ನು ಹೊಂದಿವೆ, ಕೆಳಭಾಗದಲ್ಲಿ 1 ತ್ರಿಭುಜ, ಒಟ್ಟು 4 ತ್ರಿಭುಜದ ಫೇಸ್ಗಳನ್ನ ಹೊಂದಿದೆ ಅಲ್ವಾ? 4 ಈ ಒಂದು ತ್ರಿಭುಜಪಾದ ಗೋಪುರವು 4 ಫೇಸಸ್ ಅನ್ನ ಹೊಂದಿದೆ, 4 ಮುಖಗಳನ್ನ ಹೊಂದಿದೆ. ನೆಕ್ಸ್ಟ್ ಅಂಚುಗಳು ಮಕ್ಕಳೇ. ಅಂಚುಗಳು ನೋಡ್ರಿ, ಕಂಬ ಸಾಲಿನಲ್ಲಿ 1 2 3 ಮತ್ತು ಕೆಳಭಾಗದಲ್ಲಿ 1 2 3, ಒಟ್ಟು 3 6 ಅಂಚುಗಳನ್ನ ಹೊಂದಿವೆ. ನೆಕ್ಸ್ಟ್ ಕೊನೆಯದಾಗಿ ಈ ತ್ರಿಭುಜಪಾದ ಗೋಪುರದಲ್ಲಿ ಶೃಂಗಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗಾಗಲೇ ನಾನು ವ್ಯಾಖ್ಯೆಯನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ. ಶೃಂಗ ನೋಡೋಣ. ನೋಡ್ರಿ, 1 ಶೃಂಗ, 2 ಶೃಂಗ, 3 ಶೃಂಗ, 3 ಶೃಂಗಗಳು, ಮತ್ತೆ ಮೇಲ್ಭಾಗದಲ್ಲಿ 1 ಶೃಂಗ, ಕೆಳಭಾಗದಲ್ಲಿ 3 ಶೃಂಗ, ಮೇಲ್ಭಾಗದಲ್ಲಿ 1 ಶೃಂಗ, ಒಟ್ಟು ಎಷ್ಟು ಶೃಂಗಗಳು? 4 ಶೃಂಗಗಳು. 4 ಶೃಂಗಗಳನ್ನು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ನಾವು ಘನಾಕೃತಿಗಳ ಬಗ್ಗೆ, ಅದರಲ್ಲೂ ಘನಾಕೃತಿಗಳಲ್ಲಿ ಇರ್ತಕ್ಕಂತಹ ಘನಾಕೃತಿಯ ವಿಧಗಳಾಗಿರ್ತಕ್ಕಂತಹ 8 ಘನಾಕೃತಿಗಳ ಬಗ್ಗೆ ಇವತ್ತು ನಾವು ಶೃಂಗಗಳು, ಅಂಚುಗಳು, ಮುಖಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ತರಗತಿಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.